ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಜೀವ ಭೂ ರಾಸಾಯನಿಕ ಚಕ್ರಗಳು, ಅದರಲ್ಲಿ ಆಮ್ಲಜನಕದ ಚಕ್ರ, ಸಾರಜನಕದ ಚಕ್ರ, ಜಲಚಕ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಈಗ ಇದೇ ನೈಸರ್ಗಿಕ ಸಂಪನ್ಮೂಲಗಳ ಪಾಠದಲ್ಲಿ ಇನ್ನೊಂದು ಪ್ರಮುಖ ಕಲಿಕಾಂಶ ಮಣ್ಣಿನಲ್ಲಿರುವ ಖನಿಜ ಸಂಪತ್ತು ಮತ್ತು ಓಝೋನ್ ಪದರ, ಇವೆರಡರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಮಣ್ಣು ಯಥೇಚ್ಛವಾಗಿ ಖನಿಜಾಂಶಗಳನ್ನು ಹೊಂದಿರತಕ್ಕಂತಹ ಒಂದು ಸಂಪನ್ಮೂಲ. ಮಣ್ಣನ್ನು ನಾವು ಸಂಪನ್ಮೂಲ ಅಂತ ಕರಿತೇವೆ. ಹಾಗಾದರೆ ಮಣ್ಣಿನಲ್ಲಿ ಖನಿಜಾಂಶ ಸೇರ್ಕೋಬೇಕು, ಸೇರಿದೆ ಅಥವಾ ಉಂಟಾಗಿದೆ ಅಂದಾಗ ಮಣ್ಣು ಹೇಗೆ ಉಂಟಾಯಿತು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮಣ್ಣು ರೂಪುಗೊಳ್ಳೋದಕ್ಕೆ ಕಾರಣ ಹೇಗೆ, ಮಣ್ಣು ಹೇಗೆ ರೂಪುಗೊಳ್ಳುತ್ತೋ ಮತ್ತು ಮಣ್ಣು ಉಂಟಾಗುವಿಕೆಗೆ ಯಾವ ಯಾವ ಕಾರಣಗಳು ಇವೆ ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ನಾವು ಪರಿಗಣಿಸೋಣ. ನಿಮಗೆಲ್ಲ ಗೊತ್ತಿದೆ, ಭೂಮಿ ರೂಪುಗೊಂಡಾಗ ಭೂಮಿಯ ಮೇಲೆ ಯಥೇಚ್ಛವಾಗಿ ಮಣ್ಣಿರಲಿಲ್ಲ. ಅವಾಗೆಲ್ಲ ಕಲ್ಲು ಬಂಡೆಗಳು, ಬೃಹದಾಕಾರದ ಬೆಟ್ಟಗಳು, ಬಂಡೆಗಳ ಬೆಟ್ಟಗಳು ರೂಪುಗೊಂಡಿದ್ದವು. ಕಾಲಾಂತರದಲ್ಲಿ ಭೂಮಿ ರೂಪುಗೊಂಡ ನಂತರ ಸೂರ್ಯನ ಶಾಖ ಮತ್ತು ಭೂಮಿ ತಣ್ಣಗಾಗ್ತಾ ಬಂದಾಗ ಆ ಸೂರ್ಯನ ಶಾಖಕ್ಕೆ ಕೆಲವೊಮ್ಮೆ ಏನಾಯಿತು, ಬಂಡೆಗಳು ಒಡೆದು ಚೂರು ಚೂರಾದವು. ಬಂಡೆಗಳೆಲ್ಲ ದೊಡ್ಡ ದೊಡ್ಡ ಬೃಹದಾಕಾರದ ಬಂಡೆಗಳೆಲ್ಲವ ಸಿಡಿದು ಚೂರಾದವು. ಅದು ಒಂದನೇ ಅಂಶ. ಎರಡನೇ ಅಂಶ, ಭೂಮಿ ತಂಪಾಗ್ತಾ ಬಂದಾಗ, ಭೂಮಿ ಮೇಲೆ ವಾತಾವರಣ ರೂಪುಗೊಂಡಾಗ, ವಾತಾವರಣ ಆಮ್ಲಜನಕ ಇರೋದು, ಸಾರಜನಕ ಇರೋದು, ಇಂಗಾಲದ ಡೈಆಕ್ಸೈಡ್ನ ಇರುವಿಕೆಯ ಪ್ರಮಾಣ, ಹೀಗೆ ವಾತಾವರಣ ರೂಪುಗೊಂಡಾಗ ಅದರ ಜೊತೆಗೆ ಸಮುದ್ರ ಮತ್ತು ಸಾಗರಗಳು ಉಂಟಾದಾಗ ಭೂಮಿಯ ಮೇಲೆ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಸೊ ಸ್ವಲ್ಪ ಕಡಿಮೆ ವೇಗದ ಗಾಳಿ, ಹೆಚ್ಚು ವೇಗದ ಗಾಳಿ, ಇನ್ನೂ ಹೆಚ್ಚು ವೇಗದ ಗಾಳಿ, ಅಂದರೆ ನಾವೇನು ಬಿರುಗಾಳಿ ಅಂತ ನಾವೇನು ಕರಿತೀವಲ್ಲ, ಆ ರೀತಿ ಹೆಚ್ಚಿನ ಪ್ರಮಾಣದ ಗಾಳಿ ಬೀಸಿದಾಗ, ಅದ್ರ ಜೊತೆಗೆ ಮಳೆಯ ಪ್ರಮಾಣ, ಭೋರ್ಗರೆಯುವ ಮಳೆ ಅಂತ ಕರಿತೀವಿ ಅದನ್ನು. ಸಾಧಾರಣ ಮಳೆ ಅಲ್ಲ, ಭೋರ್ಗರೆಯುವ ಮಳೆ. ಅಂತಹ ಯಥೇಚ್ಛವಾಗಿ ಅಂತಹ ಮಳೆ ಬಿದ್ದಾಗ ಭೂಮಿಯ ಮೇಲೆ ಭೋರ್ಗರೆಯುವ ಮಳೆ ಮತ್ತು ಸೂರ್ಯನ ಶಾಖಕ್ಕೆ ಬಂಡೆಗಳು, ಸೂರ್ಯನ ಶಾಖ, ಮಳೆ ಮತ್ತು ಗಾಳಿಗೆ ಬಂಡೆಗಳೇನಾಯಿತು, ಸವಿತಾ ಬಂದು, ಬಂಡೆಗಳ ಮೇಲ್ಭಾಗದ ಕಣಗಳು ಸವಿತಾ ಬಂದು, ಆ ಕಣಗಳೆಲ್ಲ ಉದುರುತ್ತಾ ಬಂದು, ಈ ರೀತಿ ಕಣಗಳು ಉದುರಿದಾಗ ರೂಪುಗೊಂಡಿದ್ದೇ ಸಣ್ಣ ಸಣ್ಣ ಕಣಗಳು. ಆ ಕಣಗಳನ್ನು ಅಂತ ಕರಿತೀವಿ ಮಣ್ಣು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಬೃಹದಾಕಾರವಾಗಿದ್ದಂತಹ ಕಲ್ಲು ಬಂಡೆಗಳು, ಸೂರ್ಯನ ಶಾಖ ಮತ್ತೆ ಬಿರುಗಾಳಿ, ಅದರ ಜೊತೆಗೆ ಮಳೆ, ಭೋರ್ಗರೆಯುವ ಮಳೆ, ಎಲ್ಲರ ಪರಿಣಾಮವಾಗಿ ಬಂಡೆಗಳು ಸವೆತ ಉಂಟಾಯಿತು. ಆ ಸವೆತದಿಂದ ಬಂದಂತಹ ಸಣ್ಣ ಸಣ್ಣ ಕಣಗಳೇನಿದೆ, ಆ ಸಣ್ಣ ಸಣ್ಣ ಕಣಗಳಲ್ಲಿ ನಾವು ಮಣ್ಣು ಅಂತ ಕರಿತೀವಿ. ಸೊ ಮಣ್ಣು ಹೇಗೆ ರೂಪುಗೊಂಡಿತು ಅಂತ ಹೇಳಿದಾಗ, ಭೂಮಿಯ ಮೇಲಿದ್ದಂತಹ ಬಂಡೆಗಳು, ಸೂರ್ಯನ ಶಾಖ, ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳಿ, ಶಾಖ ಮತ್ತು ಬೆಳಕು, ಭೋರ್ಗರೆಯುವ ಮಳೆ ಮತ್ತು ಬಿರುಗಾಳಿಯಂತಹ ಅಂಶಗಳಿಗೆ ಸಿಕ್ಕಾಗ ಅವುಗಳ ಸವೆತ ಉಂಟಾಯಿತು. ಆ ಸವೆತದಿಂದ ಸಣ್ಣ 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 ಕಣಗಳು ಬೀಳೋದಕ್ಕೆ ಶುರುವಾಯಿತು ಭೂಮಿ ಮೇಲೆ. ಆ ಬಿದ್ದು ರೂಪುಗೊಂಡಿದ್ದೇ ಮಣ್ಣು ಅಂತ ಕರಿತೀವಿ. ಈ ರೀತಿ ಹೇಳಬೇಕು ಮಕ್ಕಳು. ಓಕೆ, ಮೊದಲನೆಯದಾಗಿ ಮಣ್ಣು ಒಂದು ಖನಿಜ ಸಂಪತ್ತನ್ನು ಹೊಂದಿದೆ ಅಥವಾ ಸಂಪನ್ಮೂಲಗಳನ್ನು ಹೊಂದಿದೆ ಅಂದಾಗ ನಾವು ಸ್ವಲ್ಪ ರಾಸಾಯನಶಾಸ್ತ್ರದಲ್ಲಿ ನಿಮ್ಗೆ ಹೇಳಿದೆ, ಧಾತುಗಳ ಬಗ್ಗೆ ನಿಮಗೆ ಹೇಳಿದೆ. ಸೊ ಭೂಮಿಯ ಮೇಲೆ ಲೋಹಗಳು ಮತ್ತು ಅಲೋಹಗಳು ಸಂಯುಕ್ತಗಳ ರೂಪದಲ್ಲಿ, ಅದಿರು ಮತ್ತು ಖನಿಜಗಳ ರೂಪದಲ್ಲಿ ಇರ್ತದೆ ಅಂತ ಹೇಳಿದೆ, ಹೌದಲ್ಲ? ಸೊ ಈ ರೀತಿ ರಾಸಾಯನಿಕವಾಗಿ ರೂಪುಗೊಂಡಿರತಕ್ಕಂತಹ, ಅದರ ಜೊತೆಗೆ ಮೂಲ ವಸ್ತು ಮತ್ತು ಸಂಯುಕ್ತ ರಾಸಾಯನಿಕಗಳಿಂದ ಉಳಿದಂತಹ ಅಥವಾ ರೂಪುಗೊಂಡಂತಹ ಬೆಟ್ಟ ಗುಡ್ಡ ಬಂಡೆಗಳು ಸವೆದಾಗ ಅವುಗಳಲ್ಲಿರತಕ್ಕಂಥ ರಾಸಾಯನಿಕಗಳು ಆ ಮಣ್ಣಿನ ಕಣಗಳಲ್ಲಿ ಸೇರ್ಕೊಂಡು ಅಥವಾ ಮಣ್ಣಿನ ಜೊತೆ ಸೇರ್ಕೊಂಡು,
ಅದನ್ನು ನಾವು ಖನಿಜಾಂಶ ಅಂತ ಕರಿತೀವಿ. ಖನಿಜಾಂಶ ಯಾವ್ಯಾವುದಾಗಿರ್ಬೋದು ಗೊತ್ತಿರೋ ಪ್ರಕಾರ ಖನಿಜಾಂಶಗಳನ್ನು ನಾವು ನಾನಾ ರೀತಿ ಲೋಹದ ಅದಿರುಗಳು ಅಂತ ಕರಿತೀವಿ, ಇನ್ನು ಅಲೋಹದ ಅಂಶಗಳು ಅಂತ ಕರಿತೀವಿ. ಇವೆಲ್ಲವನ್ನು ನಾವು ಸೇರಿಸಿ ಖನಿಜಾಂಶ ಅಂತ ಕರಿತೀವಿ. ನೋಡಿ, ನಮ್ಮ ಭೂಮಿಯ ಮೇಲೆ ಆ ಖನಿಜಗಳಿಗೆ ಲೆಕ್ಕನೇ ಇಲ್ಲ, ಖನಿಜಗಳಿಗೆ. ಸೊ ಹಾಗಾಗಿ ಲೋಹ ಮತ್ತು ಅಲೋಹಗಳು ರಾಸಾಯನಿಕಗಳಿಗೆ ಬಂದಾಗ ಮಣ್ಣು ಅಥವಾ ಮರಳು ಸಾಮಾನ್ಯವಾಗಿ ಸಿಲಿಕಾನ್ ಡೈಆಕ್ಸೈಡ್ ರಚನೆಯಾಗಿರ್ತದೆ. SiO2 ಮರಳಿನ ಕಣಗಳು ರಚನೆ. ಕೆಲವು ಸಂದರ್ಭದಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ MgO ಮೆಗ್ನೀಷಿಯಂ ಆಕ್ಸೈಡ್ ಇಂದ ಕೂಡಿರ್ತದೆ. ಕೆಲವು ಸಂದರ್ಭದಲ್ಲಿ ಕಬ್ಬಿಣದ ಆಕ್ಸೈಡ್ Fe2O3 ಕಬ್ಬಿಣದ ಆಕ್ಸೈಡ್ ರೂಪದಲ್ಲಿ ಮಣ್ಣಿನಲ್ಲಿರ್ತದೆ. ಕೆಲವು ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 ರೂಪದಲ್ಲಿ ಮಣ್ಣಿನ ಒಳಗಡೆ ಖನಿಜಾಂಶಗಳು ಇರ್ತವೆ. ಖನಿಜಾಂಶದ ಜೊತೆಗೆ ಲವಣಾಂಶಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಅಲೋಹಗಳು ಮತ್ತು ಲೋಹಗಳು ಸೇರಿಕೊಂಡು ಭೂಮಿಯಲ್ಲಿ ಖನಿಜಾಂಶ ಮತ್ತು ಲವಣಾಂಶಗಳನ್ನು ಉಂಟು ಮಾಡ್ತವೆ. ಆ ಖನಿಜಾಂಶ ಮತ್ತು ಲವಣಾಂಶಗಳನ್ನು ನಾವು ಮಣ್ಣಿನಲ್ಲಿ ಕಾಣಬಹುದು. ಅವುಗಳ ಪರೀಕ್ಷೆಯನ್ನು ನಡೆಸಬಹುದು. ಮಣ್ಣಿನ ಪರೀಕ್ಷೆಯನ್ನು ನಡೆಸಿದಾಗ ಆಮ್ಲೀಯ ಗುಣ ಇರತಕ್ಕಂಥ ಮಣ್ಣು ಮತ್ತು ಪ್ರತ್ಯಾಮ್ಲೀಯ ಗುಣತೆ ಇರತಕ್ಕಂತಹ ಮಣ್ಣು, ಅದರ ಜೊತೆಗೆ ತಟಸ್ಥವಾಗಿರತಕ್ಕಂಥ ಮಣ್ಣು ಅಂತ 3 ಭಾಗ ಮಾಡ್ತೀವಿ ಮಣ್ಣನ್ನು. ಸೊ ಯಾವುದು ರಾಸಾಯನಿಕವಾಗಿ ತಟಸ್ಥ ಮಣ್ಣು, ಆಮ್ಲೀಯ ಮಣ್ಣು ಮತ್ತು ಪ್ರತ್ಯಾಮ್ಲೀಯ ಮಣ್ಣು, ಆ ರೀತಿ ಮಾಡ್ತೀವಿ. ಅದು ಒಂದು ಅಂಶ. ಇನ್ನು ಎರಡನೆಯ ಅಂಶದಲ್ಲಿ ಮಣ್ಣನ್ನ ಜೇಡಿ ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮರಳು ಈ ರೀತಿ ಏನು ಮಾಡ್ತೀವಿ, ವಿವಿಧ ಅವುಗಳ ಬಣ್ಣದ ಆಧಾರದ ಮೇಲೆ ವಿವಿಧ ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮಣ್ಣು ಯಾವ ರೀತಿಯೇ ಇರಲಿ, ಬಣ್ಣ ಯಾವ ರೀತಿಯೇ ಇರಲಿ, ಸೊ ಅದರಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ವೈವಿಧ್ಯಮಯವಾದಂತಹ ಖನಿಜಾಂಶಗಳನ್ನು ಅದು ಹೊಂದಿರೋದ್ರಿಂದ ಮಣ್ಣು ಸೊ ಒಂದು ಖನಿಜ ಸಂಪತ್ತನ್ನು ಹೊಂದಿರತಕ್ಕಂತಹ ಒಂದು ಸಂಪನ್ಮೂಲ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಮಣ್ಣು ಖನಿಜ ಸಂಪತ್ತನ್ನು ಹೊಂದಿರತಕ್ಕಂತಹ ಸಂಪನ್ಮೂಲ ಮೊದಲು. ಇನ್ನು ಮಣ್ಣು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ದೆನ್ ಮಣ್ಣಿನಲ್ಲಿ ಪೋಷಕಾಂಶಗಳು ಮತ್ತು ಖನಿಜಗಳು ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ನಿಮಗೆ ಗೊತ್ತಿದೆ ಮಕ್ಕಳೇ, ಖನಿಜಾಂಶಗಳೇನೋ ಆಯಿತು. ಇನ್ನು ಅನೇಕ ರಾಸಾಯನಿಕ ಕ್ರಿಯೆಗಳನ್ನು ಹೊಂದಿ ಸಸ್ಯಗಳು ಬೆಳೆದಾಗ, ಮಣ್ಣಿನಲ್ಲಿ ಬೆಳೆದಾಗ ಸಸ್ಯಗಳು ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ನೀರಿನ ಸಹಾಯದಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಆ ನೀರು ಮತ್ತು ಮಣ್ಣು ಅದರ ಜೊತೆ ಇರತಕ್ಕಂಥ ಪೋಷಕಾಂಶಗಳೆಲ್ಲವೂ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ನಾನಾ ರೀತಿಯಾದಂಥ ಸಾರಜನಕಯುಕ್ತ ನೈಟ್ರೇಟ್ಗಳಾಗಿರ್ಬೋದು, ಅಮೋನಿಯಂ ಸಂಯುಕ್ತಗಳಾಗಿರ್ಬೋದು. ಅರ್ಥ ಆಯ್ತಾ ಮಕ್ಕಳ? ಅವೆಲ್ಲವೂ ಮಣ್ಣಿನಲ್ಲಿರೋದ್ರಿಂದ ಅವನ್ನೇನಾಗ್ತದೆ, ಹೀರ್ಕೊಳ್ತದೆ ಸಸ್ಯಗಳು ಹೀರ್ಕೊಂಡು ಸಸ್ಯಗಳು ಬೆಳೀತವೆ. ನೋಡಿ, ಸಸ್ಯಗಳನ್ನು ಕೂಡ ನಮ್ಮ ನಿಸರ್ಗದ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾಗಿ ಮಣ್ಣಿನಲ್ಲಿರತಕ್ಕಂತಹ ಪೋಷಕಾಂಶಗಳು, ಖನಿಜಗಳು, ಲವಣಾಂಶಗಳು ಸಸ್ಯಗಳಿಗೆ ಪೋಷಕಾಂಶಗಳಾಗಿ ಸಸ್ಯಗಳು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾವು ಮಣ್ಣನ್ನ ಸ್ವಾಭಾವಿಕವಾದ ಒಂದು ಸಂಪನ್ಮೂಲ ಅಂತ ಕರಿತೀವಿ. ಇದರ್ಥ ಆಯ್ತಾ ಮಕ್ಕಳೇ? ಇನ್ನು ಮೂರನೇದಾಗಿ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಣ್ಣಿಗೆ ಕಾಣತಕ್ಕಂತಹ ಜೀವಿಗಳನ್ನು ಮಣ್ಣಿನಲ್ಲಿ ಕಾಣ್ತೀವಿ. ಮಣ್ಣಿನಲ್ಲಿ ಕಾಣ್ತಿರತಕ್ಕಂಥ ಜೀವಿಗಳನ್ನು ಏನಂತ ಕರಿತೀವಿ? ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಹೌದಲ್ಲ? ಸೊ ಹೀಗೆ ಮಣ್ಣಿನಲ್ಲಿ ಕಾಣದೇ ಇರತಕ್ಕಂತಹ ಸೂಕ್ಷ್ಮ ಜೀವಿಗಳ ಏನಿದೆ ಅವುಗಳ ಪಾತ್ರ ಬಹಳ ಮಹತ್ವದ್ದು. ಕಾರಣ, ಮಣ್ಣಿನಲ್ಲಿರತಕ್ಕಂತಹ ನಾನಾ ರೀತಿಯಾದಂತಹ ಕಸ, ಕಡ್ಡಿ ಅಥವಾ ಕೊಳೆತು ಹೋಗತಕ್ಕಂತಹ ವಸ್ತುಗಳು ಅವೇನಿದೆ ಅವನ್ನೆಲ್ಲವೂ ಕೂಡ ತೇವಾಂಶದ ಒಂದು ಸಂಪರ್ಕಕ್ಕೆ ಬಂದಾಗ ಆ ತೇವಾಂಶದ ಸಂಪರ್ಕದಲ್ಲಿ ಏನಾಗ್ತದೆ, ಸೂಕ್ಷ್ಮ ಜೀವಿಗಳು ಆ ಕಸ, ಕಡ್ಡಿ, ಅದನ್ನ ನಾವೇಂತಿ ಸಾವಯವ ವಸ್ತುಗಳು ಅಂತ ಕರಿತೀವಿ. ಸಾವಯವ ವಸ್ತುಗಳು, ಅಂತಹ ಸಾವಯವ ವಸ್ತುಗಳನ್ನ ಏನ್ ಮಾಡ್ತವೆ, ಕೊಳೆಸ್ತವೆ, ತಿಂತವೆ. ತಿಂದ್ಬಿಟ್ಟು ಏನ್ ಮಾಡ್ತವೆ, ಇಂಗಾಲದ ಡೈಆಕ್ಸೈಡ್ ನ ಬಿಡುಗಡೆ ಮಾಡ್ತವೆ. ಕೊಳೆಯಿಸಿ ಮಣ್ಣಿನ ಸಾರವನ್ನ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ತವೆ. ಮಣ್ಣಿನ ಫಲವತ್ತತೆ ಹೆಚ್ಚೋದಕ್ಕೆ 3 ಪ್ರಮುಖ ಧಾತುಗಳು ಕಾರಣ. ಯಾಕೆಂದ್ರೆ ಸಸ್ಯಗಳಿಗೆ ಬೇಕು ಪೊಟ್ಯಾಷಿಯಂ ಇರಬಹುದು, ಸಾರಜನಕ ಇರಬಹುದು, ಅದರ ಜೊತೆಗೆ ರಂಜಕ NPK ಅಂತ ಕರಿತೀವಿ. ಸೊ ಈ 3 ಧಾತುಗಳು ಸಂಯುಕ್ತಗಳ ರೂಪದಲ್ಲಿ ಪೋಷಕಾಂಶಗಳಾಗಿ ಕೊಳೆಯುವ ವಸ್ತುಗಳಿಂದ ಉತ್ಪನ್ನ ಆಗ್ತವೆ, ಬರ್ತವೆ.
ಇಂತಹ ಕೊಳೆತಂತಹ ವಸ್ತುಗಳಿಂದ ಉತ್ಪತ್ತಿಯಾದಂತಹ ಗೊಬ್ಬರ ಅಂತ ನಾವೇನು ಕರಿತೀವಿ, ಅಥವಾ ಹ್ಯೂಮಸ್ ಗೊಬ್ಬರ ಅಥವಾ ಹ್ಯೂಮಸ್ ಅಂತ ನಾವೇನು ಕರಿತೀವಿ, ಅಂತಹ ಪೋಷಕಾಂಶಯುಕ್ತವಾದಂತಹ ಗೊಬ್ಬರವನ್ನ ಮಣ್ಣು ಹೊಂದಿದೆ. ಸೊ ಈ ಗೊಬ್ಬರ ಇದೆಯಲ್ಲ, ಈ ಗೊಬ್ಬರ ಉಂಟಾಗುವುದು ಸೂಕ್ಷ್ಮ ಜೀವಿಗಳಿಂದ. ಗೊಬ್ಬರ ಅಥವಾ ಅದನ್ನ ಹ್ಯೂಮಸ್ ಅಂತ ಕರಿತೀವಿ. ಹ್ಯೂಮಸ್ ಇದು ಉಂಟಾಗೋದಕ್ಕೆ ಮಣ್ಣು ಮೀಡಿಯೇಟ್, ಮಾಧ್ಯಮ. ಮಣ್ಣು ಒಂದು ಮಾಧ್ಯಮ. ಗೊಬ್ಬರ ಉಂಟಾಗೋದಕ್ಕೆ ಮಣ್ಣು ಮಾಧ್ಯಮ. ಯಾಕೆಂದರೆ ಅಂತಹ ವಸ್ತುಗಳನ್ನು ನಾವು ಹಾಕಿದಾಗ, ಅಂದರೆ ಸಾವಯವ ವಸ್ತುಗಳನ್ನು ಹಾಕಿದಾಗ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರ್ತವೆ. ತೇವಾಂಶ ಇರ್ತಕ್ಕಂಥ ಮಣ್ಣಿನಲ್ಲಿ ಒಂದು ರೀತಿಯಾದಂಥ ಸೂಕ್ಷ್ಮಾಣುಜೀವಿಗಳು, ಅದ್ರ ಜೊತೆಗೆ ಎರೆಹುಳು, ನಿಮಗೆ ಗೊತ್ತಿದೆ, ಕೆಲವು ಹುಳುಗಳು ಇರ್ತವೆ. ಆ ಹುಳುಗಳು, ಸೂಕ್ಷ್ಮ ಜೀವಿಗಳು ಏನು ಮಾಡ್ತವೆ, ತಮಗೆ ದೊರೆಯತಕ್ಕಂತಹ ಆ ಸಾವಯವ ವಸ್ತುಗಳನ್ನು ತಿಂದು ಅಥವಾ ಅವುಗಳನ್ನು ಕೊಳೆಯಿಸಿ ಮಣ್ಣನ್ನು ಪೋಷಕಾಂಶಯುಕ್ತನಾಗಿ ಮಾಡ್ತೇವೆ. ಅದರ ಜೊತೆಗೆ ಶಿಲೀಂಧ್ರಗಳ ಪಾತ್ರ ಕೂಡ ಬಹಳ ಪ್ರಮುಖವಾದದ್ದು. ಶಿಲೀಂಧ್ರವನ್ನು ಕೂಡ ನಾವು ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರ್ತೀವಿ, ಶಿಲೀಂಧ್ರಗಳನ್ನು ಕೂಡ. ಈ ಶಿಲೀಂಧ್ರಗಳು ಕೂಡ ಏನಾಗ್ತದೆ, ಅಂತಹ ಕೊಳೆತಂತಹ ವಸ್ತುಗಳ ಮೇಲೆ ಬೆಳೆದು ಪುನಃ ಮಣ್ಣನ್ನು ಫಲವತ್ತಾಗುವುದರ ಜೊತೆಗೆ ಕೆಲವು ಜೀವಿಗಳಿಗೆ ಕೆಲವು ಶಿಲೀಂಧ್ರಗಳು ಏನಾಗ್ತವೆ, ಆಹಾರವಾಗ್ತವೆ. ಕೆಲವು ಜೀವಿಗಳಿಗೆ ಕೆಲವು ಶಿಲೀಂಧ್ರಗಳು ಆಹಾರವಾಗ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಮಣ್ಣು ಒಂದು ಮಾಧ್ಯಮವಾದರೆ ಗೊಬ್ಬರ ಮತ್ತು ಹ್ಯೂಮಸ್ ಉಂಟಾಗೋದಕ್ಕೆ ಅದರಲ್ಲಿರ್ತಕ್ಕಂಥ ಜೀವಿಗಳು ಸಹಕರಿಸಿದ್ರೆ ನಾವು ಮಣ್ಣನ್ನು ಹ್ಯೂಮಸ್ ಮತ್ತು ಗೊಬ್ಬರವನ್ನು ಹೊಂದಿರತಕ್ಕಂಥ ಅಥವಾ ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಒಂದು ಸಂಪನ್ಮೂಲ ಅಂತ ನಾವು ಹೇಳೋದಕ್ಕೆ ಕಾರಣ. ಮಣ್ಣಿಗೆ ಇನ್ನೊಂದು ವಿಶೇಷ ಗುಣವಿದೆ. ಮಣ್ಣು ನೀರನ್ನು ಹೀರ್ಕೊಳ್ತದೆ. ಒಂದೊಂದು ರೀತಿಯ ಮಣ್ಣು ಒಂದೊಂದು ಪ್ರಮಾಣದಲ್ಲಿ, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ತದೆ. ಈ ರೀತಿ ನೀರನ್ನು ಹೀರ್ಕೊಂಡಾಗ, ನೀರನ್ನು ಹಿಡಿದಿಟ್ಟುಕೊಂಡಾಗ ಈ ಬೇರುಗಳು, ಸಸ್ಯದ ಬೇರುಗಳು ಆಯಾ ಭಾಗಗಳಿಗೆ ಹೋಗಿ ಬೆಳೆದು ಆ ನೀರನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಜೇಡಿ ಮಣ್ಣು ಅಂತ ನಾವೇನು ಕರಿತೀವಿ, ಕೆರೆ ಮೇಲೆ ಸಿಗ್ತಕ್ಕಂತಹ ಜೇಡಿ ಮಣ್ಣು, ಅದು ನೀರನ್ನು ಹಿಡಿದುಕೊಳ್ಳತಕ್ಕಂಥ ಸಾಮರ್ಥ್ಯ ಜಾಸ್ತಿ. ಆದರೆ ಮರಳಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಕಡಿಮೆ. ಹೀಗೆ ಒಂದೊಂದು ಜಾತಿಯ ಮಣ್ಣಿಗೆ ಒಂದೊಂದು ರೀತಿಯ ಗುಣ ಇರ್ತದೆ. ಆ ನೀರನ್ನು ಹಿಡಿದುಕೊಳ್ಳತಕ್ಕಂತಹ ಆಧಾರದ ಮೇಲೆ ನಾವು ಜೀವಿಗಳನ್ನು, ಸೂಕ್ಷ್ಮಾಣು ಜೀವಿಗಳು ಮತ್ತು ಹುಳುಗಳನ್ನು, ಕೆಲವು ಹುಳುಗಳನ್ನು ಬೆಳವಣಿಗೆ ಮತ್ತು ಅವುಗಳು ಮಾಡತಕ್ಕಂತಹ ರೈತ ಮಿತ್ರ ಎನ್ನುವ ಒಂದು ಹೆಗಳಿಕೆಗೆ ಕಾರಣ ಇರತಕ್ಕಂತಹ ಅಂಶಕ್ಕೆ ಕಾರಣ ಆಗ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದು ಮಣ್ಣಿನಲ್ಲಿರ್ತಕ್ಕಂತಹ ಜೀವಿಗಳು. ಇನ್ನು ಕಡೆಯದಾಗಿ ಬಂದರೆ ಮಣ್ಣಿನ ಸವಕಳಿ ಮತ್ತು ತಡೆಗಟ್ಟುವಿಕೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಮಾನವ ತನ್ನ ಒಳಿತಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಮಣ್ಣಿನ ಮಾಲಿನ್ಯ ಜೊತೆಗೆ ನಗರೀಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಕಾಡುಗಳನ್ನು ಕಡಿಯುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೊಲಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ತೋಟಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವನು ಹೆಚ್ಚು ಪ್ರಯತ್ನ ಮಾಡಿ ಇವತ್ತು ಗಿಡ ಮರಗಳನ್ನು ಕಡಿತಾ ಇದ್ದಾನೆ. ಇಂತಹ ಗಿಡ ಮರಗಳನ್ನು ಕಡಿದಾಗ ಏನಾಗ್ತದೆ, ಸಸ್ಯದ ಬೇರುಗಳಿಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಏನಂದರೆ, ಅವು ಸಸ್ಯಗಳು ಜೀವಂತವಾಗಿದ್ದಾಗ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೊಳ್ತವೆ. ಎಷ್ಟೇ ಪ್ರಮಾಣದ ನೀರು ಅವುಗಳ ಮೇಲೆ ಹರಿದೋದ್ರೂ ಕೂಡ ಅಲ್ಲಿ ಮಣ್ಣಿನ ಸವೆತ ಉಂಟಾಗೋದಿಲ್ಲ. ಆದರೆ ಗಿಡಗಳನ್ನು ಕಡಿದಾಗ ಏನಾಗ್ತದೆ, ಆ ಬೇರುಗಳಿಗೆ ಮಣ್ಣನ್ನು ಹಿಡಿಯುವ ಸಾಮರ್ಥ್ಯ ಇರೋದಿಲ್ಲ. ಅವಾಗ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದಾಗ ಭೂಮಿಯ ಮೇಲ್ಮೈನಲ್ಲಿರತಕ್ಕಂತಹ ಫಲಯುಕ್ತವಾದಂತಹ ಪೋಷಕಾಂಶಯುಕ್ತವಾದಂತಹ ಮಣ್ಣು, ಸಂಪನ್ಮೂಲ ಅಂತ ನಾವೇಕಂತಹ ಮಣ್ಣು ಏನಾಗ್ತದೆ, ಪೋಷಕ ಕೊಚ್ಚಿ ಹೋಗುತ್ತೆ. ನೀರಿನ ಜೊತೆ ಕೊಚ್ಚಿ ಹೋದಾಗ ಏನಾಗ್ತದೆ, ಆ ಭೂಮಿ ಏನಾಗ್ತದೆ, ಮರುಭೂಮಿಯಾಗಿ ಪರಿವರ್ತನೆ ಆಗೋದಕ್ಕೆ ಕಾರಣ ಆಗುತ್ತೆ. ಅದನ್ನು ನಾವು ಮಣ್ಣಿನ ಸವಕಳಿ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರು ಹರಿಯತಕ್ಕಂತಹ ಜಾಗಗಳಲ್ಲಿ ಗಿಡಗಳನ್ನು, ಮರಗಳನ್ನು ಬೆಳೆಸಬೇಕು. ಈ ರೀತಿ ಬೆಳೆಸಿದಾಗ ಏನಾಗ್ತದೆ, ಅಲ್ಲಿ ಮಣ್ಣಿನ ಸವಕಳಿ ಉಂಟಾಗೋದಿಲ್ಲ. ಮಣ್ಣಿನ ಸವಕಳಿ ಯಾವಾಗ ಉಂಟಾಗೋದಿಲ್ವೋ ಅಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ ಮಕ್ಕಳ. ಸೊ ಹಾಗಾಗಿ ನದಿ ಹರಿಯತಕ್ಕಂಥ ಪ್ರದೇಶಗಳಲ್ಲಿ ಮರಗಳನ್ನು ಕಡಿಬಾರ್ದು. ಅಂತಹ ಪ್ರದೇಶಗಳಲ್ಲಿ ನದಿಯ ಇಕ್ಕೆಲಗಳಲ್ಲಿ ಎರಡೂ ಬದುಗಳಲ್ಲಿ ನಾವು ಗಿಡಗಳನ್ನು, ಮರಗಳನ್ನು ಬೆಳೆಸಿ ಮಣ್ಣಿನ ಸವಕಳಿ ಉಂಟಾಗೋದನ್ನು ತಡೆಗಟ್ಟಬೇಕು. ಹಾಗೆ ಮಾಡಿದರೆ ಬರೀ ನಾವು ಹೊಲಗಳನ್ನು ಮಾಡ್ತಾ ಹೋದಾಗ ಆ ಹೊಲಗಳಲ್ಲಿ ಏನಾಗ್ತದೆ, ಮಣ್ಣನ್ನು ಹಿಡಿದಿಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಯಾವುದೇ ಗಿಡಗಳಿಲ್ಲದೆ ಇದ್ದಾಗ ಏನಾಗ್ತದೆ, ಹೆಚ್ಚಿನ ಪ್ರಮಾಣದ ಭೋರ್ಗರೆಯುವ ಮಳೆ ಏನಾದರೂ ಬಂದಾಗ ಆ ಮಳೆಯ ನೀರು ಮಣ್ಣನ್ನು ಏನಾಗ್ತದೆ ತನ್ನ ಜೊತೆಗೆ ಹೊತ್ತೊಯ್ಯುತ್ತೆ. ಉಳಿದಂತಹ ಮಣ್ಣು ಏನಾಗ್ತದೆ, ಮರಳಿನ ರೀತಿ ಇರ್ತದೆ. ಅದನ್ನು ನಾವು
ಮರುಭೂಮಿ ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಮಣ್ಣಿನ ಸವಕಳಿ ಮರುಭೂಮಿ ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಮಣ್ಣಿನ ಸವಕಳಿ ಮರುಭೂಮಿ ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಮರುಭೂಮಿ ಸವಕಳಿ. ಸೊ ಮರುಭೂಮಿ ಉಂಟಾದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮರುಭೂಮಿ ಉಂಟಾಯ್ತಂದ್ರೆ ಅಲ್ಲಿ ಮಳೆ ಬರಲ್ಲ, ಸಸ್ಯಗಳು ಬೆಳೆಯೋದಿಲ್ಲ, ಎಂತೆಂಥದ್ದು ಕುರುಚಲು ಗಿಡಗಳು ಬೆಳೀತದೆ. ಆ ಕುರುಚಲು ಗಿಡಗಳು ಬೆಳೆಯೋದಕ್ಕೆ ಕಾರಣ ಆಗ್ತದೆ. ಮತ್ತೆ ಪ್ರಾಣಿಗಳ ಸಂತತಿ, ಸಸ್ಯಗಳ ಸಂತತಿ ಕಡಿಮೆ ಆಗ್ತದೆ. ಆ ಮರುಭೂಮಿಯನ್ನು ನೋಡೋದಕ್ಕೆ ಬಹಳ ಕಷ್ಟ ಅನಿಸುತ್ತೆ. ಏನು ಪ್ರದೇಶ ಹೇಗಿತ್ತು, ಎಂತಹ ಕಷ್ಟದ ಪರಿಸ್ಥಿತಿ ಬಂದಪ್ಪ ಅಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಮಣ್ಣಿನ ಸವಕಳಿ ಉಂಟಾದಾಗ ಮರುಭೂಮಿ ಉಂಟಾಗುವುದು ಸರ್ವೇ ಸಾಮಾನ್ಯ. ಮರುಭೂಮಿ ಉಂಟಾಗುವುದು ಸರ್ವೇ ಸಾಮಾನ್ಯ. ಸೊ ಹಾಗಾದ್ರೆ ಈ ರೀತಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದು ಹೇಗೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ಮಣ್ಣಿನ ಸವಕಳಿಯನ್ನು ನಾವು ಮೊದಲನೆಯದಲ್ಲಿ ನೀರು ಹರಿಯುವ ಪ್ರದೇಶ ಎಲ್ಲಿರ್ತದೆ ಅದನ್ನು ಗುರುತಿಸಬೇಕು. ಆ ನೀರು ಹರಿಯುವ ಎರಡೂ ಬದುಗಳಲ್ಲಿ ಅಥವಾ ಇಕ್ಕೆಲಗಳಲ್ಲಿ ಏನು ಮಾಡಬೇಕಾಗ್ತದೆ, ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಬೇಕಾಗ್ತದೆ. ಗಿಡಗಳನ್ನು ನೆಟ್ಟು ನಾವು ಮರಗಳನ್ನು ಬೆಳೆಸಿದಾಗ ಆ ಮರಗಳ ಬೇರುಗಳು ಏನು ಮಾಡ್ತವೆ, ಭೂಮಿಯನ್ನು ಹಿಡಿದಿಟ್ಟು ಕೊಡ್ತವೆ, ಮಣ್ಣಿನ ಸವಕಳಿ ಆಗದ ಹಾಗೆ ನೋಡ್ಕೊಳ್ತವೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅರಣ್ಯಗಳನ್ನು ಪುನಃ ಸ್ಥಾಪಿಸಬೇಕು. ಮರು ಅರಣ್ಯೀಕರಣ. ಈ ರೀತಿ ಮರು ಅರಣ್ಯೀಕರಣ ಮಾಡೋದ್ರಿಂದ ನಾವು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು. ಸೊ ಇವತ್ತಿನ ಒಂದು ದೊಡ್ಡ ಪ್ರಾಬ್ಲಮ್ ಇದು ಮಣ್ಣಿನ ಸವಕಳಿ. ಏನಾಗ್ತಾ ಇದೆ, ಉದಾಹರಣೆ ನಮ್ಮ ದಕ್ಷಿಣ ಭಾರತವನ್ನು ತೆಗೆದುಕೊಂಡಾಗ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಪ್ರಾಂತ್ಯಗಳನ್ನು ನಾವು ನೋಡಿದಾಗ ಸುಮಾರು ಇನ್ನೊಂದು 2-3 ವರ್ಷಗಳಲ್ಲಿ ಆ ಪ್ರದೇಶ ಏನಾಗ್ತದೆ, ಮರುಭೂಮಿ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರೆ, ಸೊ ಅಲ್ಲಿ ಏನಾಗಿದೆ, ಇವತ್ತು ಗಿಡ ಮರಗಳನ್ನೆಲ್ಲ ಕಡಿದು ಬರೀ ಹೊಲಗಳ ನಿರ್ಮಾಣ ಆಗಿದೆ. ಬರೀ ಹೊಲಗಳ ನಿರ್ಮಾಣ. ಈ ರೀತಿ ಹೊಲಗಳ ನಿರ್ಮಾಣ ಆದಾಗ ಅಲ್ಲಿ ಮಳೆ ಬಂದಾಗ ನೀವೆಲ್ಲ ನೋಡಿದ್ರೆ ಪ್ರವಾಹ ಉಂಟಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲ ಹೇಗೆ ಪ್ರವಾಹ ಉಂಟಾಗಿದೆ ಅಂತ. ಈ ರೀತಿ ಪ್ರವಾಹ ಉಂಟಾದಾಗ ಏನಾಗ್ತದೆ, ಆ ಹೊಲಗಳಲ್ಲಿರತಕ್ಕಂಥ ಮಣ್ಣನ್ನು ಎಲ್ಲಿಗೋ ತೆಗೆದುಕೊಂಡು ನದಿಗೆ ಹಾಕಿ ನದಿಯಿಂದ ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಮಣ್ಣು ಯಾಕೆ ಅಂದರೆ ಮಣ್ಣು ಒಂದು ಸಂಪನ್ಮೂಲ. ಅದರಲ್ಲಿ ಯಥೇಚ್ಛವಾದಂಥ ಖನಿಜಾಂಶಗಳಿವೆ, ಲವಣಾಂಶಗಳಿದೆ, ಪೋಷಕಾಂಶಗಳಿದೆ, ಹ್ಯೂಮಸ್ ಮತ್ತು ಗೊಬ್ಬರಾಂಶ ಇದೆ. ಸೊ ಸೂಕ್ಷ್ಮಜೀವಿಗಳ ಒಂದು ತಾಣ ಅದು. ಸೂಕ್ಷ್ಮಜೀವಿಗಳ ತಾಣ ಅಷ್ಟೇ ಅಲ್ಲ, ಸುಮಾರು 1.5 ಅಡಿ 2.5 ಅಡಿ ತನಕ ಆ ಮಣ್ಣಿನಲ್ಲಿ ಆಮ್ಲಜನಕದ ಪ್ರಮಾಣ ಇರ್ತದೆ. ಆ ಆಮ್ಲಜನಕದ ಪ್ರಮಾಣದಿಂದ ಹುಳುಗಳು, ಜೀವಿಗಳು, ಸೂಕ್ಷ್ಮಜೀವಿಗಳು ಅದನ್ನು ಸೇರಿ ಅದನ್ನು ಉಸಿರಾಟಕ್ಕೆ ಅಂತ ಬಳಸಿ ತಮ್ಮ ಜೀವನವನ್ನು ನಡೆಸ್ತವೆ ಮತ್ತು ಮಣ್ಣನ್ನು ಫಲವತ್ತಾಗಿಸೋದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅಂತಹ ಒಂದು ಸಂಪನ್ಮೂಲವನ್ನು ನಾವು ರಕ್ಷಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಓಕೆ, ಹಾಗಾಗಿ ಮಣ್ಣು ಒಂದು ಖನಿಜ ಸಂಪತ್ತು ಅಂತ ಕರಿತೀವಿ, ಅಥವಾ ಮಣ್ಣಿನಲ್ಲಿ ಯಥೇಚ್ಛವಾದಂಥ ಖನಿಜ ಸಂಪನ್ಮೂಲ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ಕಡೆಯ ಅಂಶ, ಈ ನೈಸರ್ಗಿಕ ಸಂಪನ್ಮೂಲಗಳ ಪಾಠದಲ್ಲಿ ಓಝೋನ್ ಪದರ. ಇದು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಒಂದು ಭೂಮಿಯನ್ನು ರಕ್ಷಣೆ ಮಾಡುತ್ತಾ ಇರತಕ್ಕಂತಹ ಒಂದು ಪದರ, ಓಝೋನ್ ಪದರ. ಸುಮಾರು 9-10 ಕಿಲೋಮೀಟರ್ ಮೇಲ್ಗಡೆ ಹೋದಾಗ ಬಹಳ ಅತ್ಯಂತ ಅತ್ಯಂತ ತೆಳುವಾದಂತಹ ಒಂದು ಪದರ ಇದೆ ಓಝೋನ್ ಪದರ. ಹೇಗಿರುತ್ತೆ ಅತ್ಯಂತ ತೆಳು ಅಂದರೆ 3 mm ಅಥವಾ 4 mm ಅಥವಾ 5 mm ಮಿಲಿಮೀಟರ್ ದಪ್ಪದಲ್ಲಿರ್ತದೆ. 3ರಿಂದ 5 mm ಮಿಲಿಮೀಟರ್ ದಪ್ಪದಲ್ಲಿರ್ತದೆ ಓಝೋನ್ ಪದರ. ಅಷ್ಟೇ, ಬಹಳ ತಿನ್ನಾಗಿರತಕ್ಕಂಥದ್ದು ಓಝೋನ್ ಪದರ. ಆದರೆ ಇದರ ಪಾತ್ರ ಬಹಳ ಮಹತ್ವದ್ದು. ಸೊ ನಮ್ಮ ಭೂಮಿಯನ್ನು ರಕ್ಷಾ ಕವಚದಂತೆ ಏನಾಗ್ತದೆ, ನಮ್ಮ ರಕ್ಷಾ ಕವಚದಂತೆ ತನ್ನ ಪಾತ್ರವನ್ನು ತೋರ್ತಾ ಇದೆ. ಭೂಮಿಯ ರಕ್ಷಾ ಕವಚ ಓಝೋನ್ ಪದರ. ಸೊ ಇದನ್ನು ನಾವು ಭೂಮಿ ಅಂತ ನಾವು ತಿಳ್ಕೊಂಡ್ರೆ, ನಮ್ಮ ವಾತಾವರಣದಿಂದ ಸುಮಾರು 8-10 ಕಿಲೋಮೀಟರ್ ಮೇಲ್ಗಡೆ ಹೋದಾಗ ಓಝೋನ್ ಪದರ ಇದೆ. ಏನಿದು ಓಝೋನ್ ಅಂದರೆ ಆಮ್ಲಜನಕದ 3 ಅಣುಗಳು ಸೇರಿಕೊಂಡು ಓಝೋನ್ ಪದರವನ್ನು ರೂಪಿಸ್ಕೊಳ್ತವೆ. ಓಝೋನ್ ಪದರವನ್ನು O3 ಇದು ನೀಲಿ ಬಣ್ಣದಲ್ಲಿರ್ತದೆ. ಓಕೆ. ಸೊ ಇದು ಹೇಗೆ ರೂಪುಗೊಳ್ಳುತ್ತೆ, ಓಝೋನ್ ಪದರ ಹೇಗೆ ರೂಪುಗೊಳ್ಳುತ್ತೆ ಅಂತ ನಾವು ಏನಾದರೂ ಓಝೋನ್ ಪದರ ರೂಪುಗೊಳ್ಳೋದಕ್ಕೆ
ಸೂರ್ಯನಿಂದ ಬರತಕ್ಕಂಥ ನೇರಳಾತೀತ ಕಿರಣಗಳೇ ಕಾರಣ. ಅರ್ಥ ಆಯ್ತಾ ಮಕ್ಕಳ? ಸೊ ನಮ್ಮ ಈ ವಾತಾವರಣದಲ್ಲಿ ಆಮ್ಲಜನಕ ಇರ್ತದೆ, ಈ ವಾತಾವರಣದಲ್ಲಿ ಆಮ್ಲಜನಕ ಇರ್ತದೆ. ಸೊ ಈ ಆಮ್ಲಜನಕ ಏನಾಗ್ತದೆ, ಸೂರ್ಯನ ನೇರಳಾತೀತ ಕಿರಣಗಳಿಂದ ಸಹಾಯದಿಂದ, ಸೂರ್ಯನ ಶಕ್ತಿಯ ಕಿರಣಗಳ ಸಹಾಯದಿಂದ ಆಮ್ಲಜನಕದ ಪರಮಾಣುಗಳಾಗಿ ರೂಪುಗೊಳ್ಳುತ್ತೆ. ಆಮ್ಲಜನಕದ ಪರಮಾಣುಗಳಾಗಿ ರೂಪುಗೊಳ್ಳುತ್ತೆ. ನೆಕ್ಸ್ಟ್ ಎರಡನೇ ಅಂತಂದ್ರೆ ಮತ್ತೊಂದು ಆಮ್ಲಜನಕದ ಅಣು ಇನ್ನೊಂದು ಆಮ್ಲಜನಕದ ಪರಮಾಣುವಿನೊಂದಿಗೆ ಸೇರಿಕೊಂಡು ಸೂರ್ಯನ ಶಕ್ತಿಯ ಸಹಾಯದಿಂದ ಏನಾಗ್ತದೆ, O3 ರೂಪುಗೊಳ್ಳುತ್ತೆ. ಅದೆಲ್ಲ ಕಾರ್ಯ ಹೀಗೆ ನಡೆಯುತ್ತೆ ಆ ವಾತಾವರಣದಲ್ಲಿ ಈ ರೀತಿ ನಡೆದಾಗ ರೂಪುಗೊಳ್ಳತಕ್ಕಂಥ ಓಝೋನ್ ಪದರ ಇದೆಯಲ್ಲ, ಈ ಓಝೋನ್ ಪದರದ ಪಾತ್ರ ಬಹಳ ಕಾರಣ. ಗೊತ್ತಾಯ್ತು ಮಕ್ಕಳೇ? ನಮ್ಮ ವಾತಾವರಣದಲ್ಲಿರತಕ್ಕಂಥ ಆಮ್ಲಜನಕ ಸೌರಶಕ್ತಿಯ ಸಹಾಯದಿಂದ ಆಮ್ಲಜನಕ ಮತ್ತು ಆಮ್ಲಜನಕದ ಪರಮಾಣುಗಳಾಗಿ ರೂಪುಗೊಳ್ಳುತ್ತೆ, ಅಯಾನುಗಳಾಗಿ ಅಂತ ಕೂಡ ಕರೆಯುತ್ತೆ. ನಂತರ ಆಮ್ಲಜನಕದ ಅಣು ಮತ್ತು ಆಮ್ಲಜನಕದ ಪರಮಾಣು ಸೇರಿಕೊಂಡು ಓಝೋನ್ ರೂಪುಗೊಳ್ಳುತ್ತೆ. ಓಝೋನ್ ಸಂಪೂರ್ಣ ಭೂಮಿಯ ಸುತ್ತ ರೂಪುಗೊಂಡಿದೆ. ಸೊ ಈ ರೀತಿ ರೂಪುಗೊಂಡಿರತಕ್ಕಂತಹ ಓಝೋನ್ ಪದರ ನಮ್ಮ ಭೂಮಿಗೆ ಬರತಕ್ಕಂತಹ ಸೂರ್ಯನಿಂದ ಬರತಕ್ಕಂತಹ ನೇರಳಾತೀತ ಕಿರಣಗಳನ್ನು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೇವೆ, UV ರೇಸ್ ಅಂತ ಕರಿತೇವೆ. UV ರೇಸ್ ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ತಪ್ಪಿಸುತ್ತೆ, ಅವುಗಳನ್ನು ಹಿಮ್ಮೆಟ್ಟುತ್ತೆ, ವಾಪಸ್ ಕಳಿಸುತ್ತೆ. ಒಂದು ಪಕ್ಷ ಆ ನೇರಳಾತೀತ ಕಿರಣಗಳೇನಾದರೂ ಭೂಮಿಗೆ ತಲುಪಿದರೆ ಭೂಮಿಯ ಮೇಲೆ ಇರತಕ್ಕಂತಹ ಸಸ್ಯಗಳು, ಭೂಮಿ ಮೇಲೆ ಇರತಕ್ಕಂಥ ಪ್ರಾಣಿಗಳಿಗೆ ಆ ಚರ್ಮದ ಮೇಲೆ ಬಿದ್ದಾಗ, ಸಸ್ಯಗಳ ಎಲೆಗಳ ಮೇಲೆ ಬಿದ್ದಾಗ ಕ್ಯಾನ್ಸರ್ನಂತಹ ಚರ್ಮ ರೋಗಗಳು ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಕ್ಯಾನ್ಸರ್ನಂತಹ ಮಾರಕ ರೋಗಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅಂತಹ ಭೂಮಿಯ ಮೇಲೆ ಇರತಕ್ಕಂತಹ ಜೀವಿಗಳನ್ನ ಓಝೋನ್ ಪದರ ರಕ್ಷಿಸ್ತಾ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾದ್ರೆ ಓಝೋನ್ ಪದರದ ಬಗ್ಗೆ ನಾವು ಅಧ್ಯಯನ ಯಾಕೆ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ಮನುಷ್ಯ ತನ್ನ ದುರಾಸೆಯಿಂದ ಅನೇಕ ರಾಸಾಯನಿಕ ಕಾರ್ಖಾನೆಗಳನ್ನು ತೆರೆದು ಅವನೇನ್ ಮಾಡ್ತಾ ಇದ್ದಾನೆ, ಒಂದು ಕಾರ್ಖಾನೆಗಳಿಂದ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಅದನ್ನೇ ಕ್ಲೋರೋಫ್ಲೋರೋಕಾರ್ಬನ್ CFC. ಸೊ ಈ ಕ್ಲೋರೋಫ್ಲೋರೋಕಾರ್ಬನ್ ಇದೆಯಲ್ಲ, ಈ ಕ್ಲೋರೋಫ್ಲೋರೋಕಾರ್ಬನ್ ಏನ್ ಮಾಡ್ತದೆ, ವಾತಾವರಣದಲ್ಲಿ ಬಿಡುಗಡೆಯಾದಾಗ ನೇರವಾಗಿ ಓಝೋನ್ ಪದರದ ಹತ್ರ ಹೋಗ್ತದೆ. ಬಹಳ ಹಗುರ ಇರೋದ್ರಿಂದ ನೇರವಾಗಿ ಓಝೋನ್ ಪದರದ ಹತ್ರ ಹೋಗ್ತದೆ. ಓಝೋನ್ ಪದರದ ಹೋದಾಗ ಓಝೋನ್ ಪದರದಲ್ಲಿ ಏನಾಗ್ತದೆ, ಈ ಆಮ್ಲಜನಕ ಏನಿದೆಯಲ್ಲ, ಆಮ್ಲಜನಕ ಒಂದು ಆಮ್ಲಜನಕ ಕ್ಲೋರೋಫ್ಲೋರೋ ಕಾರ್ಬನ್ ಅಲ್ಲಿ ಒಂದು ಕ್ಲೋರಿನ್ ಒಂದು ಆಮ್ಲಜನಕವನ್ನ ಡಿಟ್ಯಾಚ್ ಮಾಡುತ್ತೆ, ಬೇರ್ಪಡಿಸುತ್ತೆ. ಅರ್ಥ ಆಗ್ತದೆ? ಸೊ ಬೇರ್ಪಡಿಸಿದಾಗ ಈ ಕ್ಲೋರಿನ್ ಜಾಗಕ್ಕೆ ಏನಾಗ್ತದೆ, ಆಮ್ಲಜನಕ ಹೋಗ್ತದೆ. ಮತ್ತೆ ಏನಾಗ್ತದೆ, ಇದು ರಿಪೀಟ್ ಕ್ಲೋರೋಫ್ಲೋರೋ. ಈಗ ಆಗ್ತದೆ ಮತ್ತೆ ಏನಾಗ್ತದೆ, ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಮತ್ತೆ ಅದೇ ಇನ್ನೊಂದು ಕ್ಲೋರಿನ್ ಮತ್ತೆ ಇನ್ನೊಂದು ಓಝೋನ್ ಇರತಕ್ಕಂಥ ಆಮ್ಲಜನಕವನ್ನ ಡಿಟ್ಯಾಚ್ ಮಾಡುತ್ತೆ. ಅವಾಗ O2 ಮತ್ತೆ O, ಅವಾಗ ಓಝೋನ್ ಪದರವೇ ನಾಶ ಆಗ್ತಾ ಹೋಗ್ತದೆ. ಹೀಗೆ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ನಿನ ಒಂದು ಅಣು 1,00,000 ಓಝೋನ್ ಅಣುಗಳಲ್ಲಿರತಕ್ಕಂಥ ಆಮ್ಲಜನಕವನ್ನು ಬೇರ್ಪಡಿಸಿ ಏನ್ ಮಾಡ್ತದೆ, ಸಂಪೂರ್ಣ ಪೊರೆ ಅಥವಾ ಪದರ ನಾಶವಾಗುವ ಹಾಗೆ ಮಾಡ್ತದೆ. ಯಾವುದು? ಕ್ಲೋರೋಫ್ಲೋರೋಕಾರ್ಬನ್. ಓಕೆ, ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ಏನು ಬಳಸ್ತೀವಿ? ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನ ನಾವು ಈ ಶೈತ್ಯೀಕರಣ ಯಂತ್ರಗಳು ಏನಿದೆ, ರೆಫ್ರಿಜರೇಟರ್ ಆಗಿರ್ಬೋದು, ಏರ್ ಕೂಲರ್ಸ್ ಆಗಿರ್ಬೋದು, ಅರ್ಥ ಆಯ್ತಲ್ಲ, ಇಂತಹ ಶೈತ್ಯೀಕರಣ ಯಂತ್ರಗಳಲ್ಲಿ ನಾವೇನು ಮಾಡ್ತೀವಿ, ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನ ಬಳಸ್ತಾ ಇದ್ವಿ ಮಕ್ಕಳೇ. ಈ ರೀತಿ ಅನಾಹುತ ಉಂಟಾಗ್ತಾ ಇತ್ತು. ವಿಜ್ಞಾನಿಗಳು ಈ ಕ್ಲೋರೋಫ್ಲೋರೋಕಾರ್ಬನ್ ಇಂದವ ಇದು ಓಝೋನ್ ಪದರ ನಾಶ ಆಗ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಬರ್ತಾ ಏನಾಯ್ತು, ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ನಿಲ್ಲಿಸಿ ರಂಧ್ರ ಎಲ್ಲಿ ಉಂಟಾಗ್ತಾ ಇತ್ತು, ಎಲ್ಲಿ ನಾಶ ಆಗ್ತಿತ್ತು ಅಂತ ವಿಜ್ಞಾನಿಗಳು ಗಮನಿಸಿದಾಗ ಸುಮಾರು 1980ರಿಂದ 1990ರವರೆಗೆ ವಿಜ್ಞಾನಿಗಳು ಅಂಟಾರ್ಟಿಕಾದಲ್ಲಿ ಅಂಟಾರ್ಟಿಕಾದ ಮೇಲೆ ಈ ಓಝೋನ್ ಪದರ ನಾಶ ಆಗೋದನ್ನ ಕಾಣ್ತಾ ಇತ್ತು. ಈ ರೀತಿ ಓಝೋನ್ ಪದರ ನಾಶ
ನಾಶ ಆದಾಗ ಅದು ಎಷ್ಟು 10ರಿಂದ 20 ಕಿಲೋಮೀಟರ್ಗಳವರೆಗೆ ಒಂದು ರಂಧ್ರವೇ ರೂಪುಗೊಂಡಾಗ ಅಲ್ಲಿಂದ ಅಲ್ಲಿರತಕ್ಕಂತಹ ಜೀವಿಗಳಿಗೆ ಹಾನಿ ಉಂಟಾಗ್ತಿತ್ತು. ಈ ರೀತಿ ಉಂಟಾದಾಗ ಇವುಗಳನ್ನು ತಪ್ಪಿಸ್ಬೇಕು ಅಂತಾನೆ ಏನ್ ಮಾಡಿದ್ರು ವಿಜ್ಞಾನಿಗಳು, ಕ್ಲೋರೋಫ್ಲೋರೋಕಾರ್ಬನ್ ಬಳಕೆಯನ್ನು ನಿಲ್ಲಿಸಿ ನಾವು ನಮ್ಮ ಭೂಮಿಯನ್ನ ಕಾಪಾಡಬೇಕು, ಇಲ್ಲ ಅಂದ್ರೆ ಭೂಮಿಯನ್ನ ಕಾಪಾಡುವುದು ಬಹಳ ಕಷ್ಟ ಅಂತ ಏನ್ ಮಾಡಿದ್ರು ವಿಜ್ಞಾನಿಗಳು ಕ್ಲೋರೋಫ್ಲೋರೋಕಾರ್ಬನ್ಗಳ ಬಳಕೆಯನ್ನ ನಿಲ್ಲಿಸಿದ್ರು. ಅದಕ್ಕೆ ಬೇರೆ ರೀತಿಯ ಇನ್ನೊಂದು ತಂಪುಕಾರಕಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಓಝೋನ್ ಪದರವನ್ನ ರಕ್ಷಣೆ ಮಾಡಿದಾಗ ಸುಮಾರು ರೂಪುಗೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಾಗ ಪುನಃ 1 ಕಿಲೋಮೀಟರ್ಗಳವರೆಗೆ ಅದು ರಕ್ಷಣೆ ಆಗೋದಕ್ಕೆ ಸಾಧ್ಯ ಆಯಿತು ಮತ್ತು ಪುನಃ ಓಝೋನ್ ಪದರ ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು. ಹಾಗಾಗಿ ಓಝೋನ್ ಪದರ ರೂಪುಗೊಂಡು ಮತ್ತೆ ಅದು ರಂಧ್ರವನ್ನು ಮುಚ್ಚುತ್ತಾ ನಾವು ಹೋಗ್ತಾ ಇದ್ದೇವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ಇರತಕ್ಕಂತಹ ಓಝೋನ್ ಪದರ ನಮ್ಮ ಭೂಮಿ ಮೇಲೆ ಇಲ್ವಾ ಅಂತ ಕೇಳ್ಬೋದು. ನಮ್ಮ ಭೂಮಿ ಮೇಲೂ ಇದೆ. ಕೆಲವು ರಾಸಾಯನಿಕ ಕ್ರಿಯೆಗಳು ನಡೆದಾಗ ಓಝೋನ್ ಉಂಟಾಗ್ತದೆ. ಆದರೆ ಆ ಓಝೋನ್ ಉಂಟಾಗುವುದು ನಮಗೆ ಒಂದು ಸ್ವಲ್ಪ ಮಾರಕ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಭೂಮಿ ಮೇಲೆ ಉಂಟಾಗಲ್ಲ. ನಿಮಗೆಲ್ಲ ಗೊತ್ತಿದೆ, ವೆಲ್ಡಿಂಗ್ ಶಾಪ್ನಲ್ಲಿ ಈ ವೆಲ್ಡಿಂಗ್ ಮಾಡಬೇಕಾದ್ರೆ ವಿದ್ಯುತ್ ಕಿಡಿಗಳೆಲ್ಲ ಉಂಟಾಗ್ತದೆ. ಆ ಕಿಡಿಗಳು ಉಂಟಾದಾಗ ಕೂಡ ಅಲ್ಲಿ ಓಝೋನ್ ಉಂಟಾಗ್ತದೆ. ಯಾಕೆಂದ್ರೆ ಆಮ್ಲಜನಕ ಇರ್ತದೆ. ಆಮ್ಲಜನಕದ ಜೊತೆಗೆ ಪರಮಾಣು ರೂಪದ ಆಮ್ಲಜನಕ ಉಂಟಾಗಿ ಅಲ್ಲಿ ವಾಸನೆ ಬರ್ಬೋದು. ಅರ್ಥ ಆಯ್ತಲ್ಲ? ಬಂದಾಗ ಅಲ್ಲಿ ಉಂಟಾಗತಕ್ಕಂಥ ಓಝೋನ್ ಕೂಡ ಒಂದು ಮಾಲಿನ್ಯಕಾರಕನೇ ಭೂಮಿ ಮೇಲೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗೋದಿಲ್ಲ. ಹಾಗಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾದ್ರೆ ಅಂತಹ ಓಝೋನ್ ಅನ್ನು ನಾವೇನಾದ್ರೂ ಸೇವಿಸಿದ್ದೆ ಆದರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಹಾಗಾಗಿ ಭೂಮಿಯ ವಾತಾವರಣವನ್ನು ರಕ್ಷಣೆ ಮಾಡೋದಕ್ಕೆ ಪದರವಾಗಿ ರೂಪುಗೊಂಡಿರತಕ್ಕಂಥ ಓಝೋನ್ ಪದರ ಭೂಮಿಗೆ ಮತ್ತು ಜೀವಿಗಳಿಗೆ ಅತ್ಯಂತ ಅಗತ್ಯ ಮತ್ತು ಬೇಕೇ ಬೇಕು. ಆದರೆ ಭೂಮಿಯ ಮೇಲೆ ಅನೇಕ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗತಕ್ಕಂಥ ಓಝೋನ್ ಏನಿದೆ, ಆ ರೀತಿ ಏನಾದರೂ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಏನಾದರೂ ಉಂಟಾದರೆ ಅದು ಸ್ವಲ್ಪ ಹಾನಿಕಾರಕ, ಮಾಲಿನ್ಯಕಾರಕ. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿರಬೇಕು. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಓಝೋನ್ ಪದರ ನಮ್ಮ ಭೂಮಿಯ ವಾತಾವರಣವನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ಭೂಮಿಗೆ ಒಂದು ವರಪ್ರಧಾನವಾಗಿ ರೂಪುಗೊಂಡಿದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿಗೆ ಈ ನೈಸರ್ಗಿಕ ಸಂಪನ್ಮೂಲ ಪಾಠಗಳು ಮುಗಿತದೆ ಮಕ್ಕಳೇ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಶಿಕ್ಷಕರನ್ನ ಕೇಳ್ಕೊಂಡು ನಿಮಗೆ ಆ ಡೌಟ್ಗಳನ್ನು ಬಗೆಹರಿಸಿ. ಎಲ್ರಿಗೂ ಧನ್ಯವಾದ ಮಕ್ಕಳೇ.